ಓಡಬಾರ್ದು, ನಡಿಬೇಕು. ವಾಪಸ್ ಬನ್ನಿ. ನಿಂತ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೆಸರು? ನನ್ನ ಹೆಸರು ಮಧುಸೂದನ್. ಮಧುಸೂದನ್. ಜೋರಾಗಿ ಹೇಳಿ. ಯಾವ ಊರಿಂದ ಬಂದಿದ್ದೀರಾ? ನಾವು ಶಿರಾ ತಾಲೂಕಿಂದ ಬಂದಿದ್ದೀವಿ ಸರ್. ಏನು ಸಮಸ್ಯೆ ಆಗಿ ಇಲ್ಲಿ ಆಯುರ್ಮಂಟಪಕ್ಕೆ ಬಂದಿದ್ದೀರಾ? ನನಗೆ ಇಲ್ಲಿ ಬ್ಯಾಕ್ ಪೇನ್ ಆಗಿಬಿಟ್ಟು L5S1 ಅಲ್ಲಿ ಡಿಸ್ಕ್ ಬಲ್ಜ್ ಆಗಿತ್ತು ಸರ್. ಎಷ್ಟು ವರ್ಷದಿಂದ? 1.5 ವರ್ಷದಿಂದ ಪ್ರಾಬ್ಲಮ್ ಇತ್ತು ಸರ್. 1.5 ವರ್ಷದಿಂದ. ಏನ್ ಕೆಲಸ ಮಾಡ್ತೀರಾ? ನಾವು ಇಲ್ಲಿ ಬೆಂಗಳೂರಲ್ಲಿ ಆಫೀಸ್ ವರ್ಕ್ ಮಾಡ್ತೀವಿ ಸರ್. ಸಿಸ್ಟಮ್ ವರ್ಕ್ ಮತ್ತೆ ಮಿಷಿನ್ ವರ್ಕ್ ಮಾಡ್ತಿದ್ದೀವಿ. ಓಕೆ. ತುಂಬಾ ಭಾರ ಎತ್ತೋದು ಈ ತರ ಕೆಲಸ ಎತ್ತೋದು ಸ್ವಲ್ಪ ಎಲ್ಲ ಇತ್ತು ಸರ್. ಏನಾಯ್ತು ಅವ್ರ ಮಧ್ಯದಲ್ಲಿ 1 ವರ್ಷದಿಂದ? ಅದೇ ಸರ್, ಅದು ಏನೋ ಗಾಡಿಲಿ ಒಂದ್ಸಲಿ ಬಿದ್ದಿದ್ದೆ, ಅದರಿಂದ ಈ ಥರ ಆಗಿದೆ ಅಂತ ಅಂದ್ಕೊಂಡೆ. ಗೊತ್ತು ಅದು ಹೇಗೆ ಸಡನ್ನಾಗಿ ಇಲ್ಲಿ ನೋವು ಬಂತು. ಅವಾಗ MRI ಸ್ಕ್ಯಾನ್ ಮಾಡಿಸಿದಾಗ ಈ ಥರ ಡಿಸ್ಕ್ ಪ್ರಾಬ್ಲಮ್ ಆಗಿದೆ, ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು ಡಾಕ್ಟ್ರು. ಅಲ್ಲಿ ತುಮಕೂರಲ್ಲಿ 2 ಹಾಸ್ಪಿಟ್ಲಿಗೆ ಕೇಳಿದ್ದೆ. ಆ ಥರ ಹೇಳಿದ್ರು. ಆಮೇಲೆ ನಾವು ಆಪ್ರೇಷನ್ ಏನು ಬೇಡ ಅಂತ ಹೇಳಿ ವಾಪಸ್ ಬಂದ್ವಿ. ಯಾಕೆ ಆಪರೇಷನ್ ಮಾಡಿಸ್ಲಿಲ್ಲ? ಅದು ಗ್ಯಾರಂಟಿ ಇಲ್ಲ ಅಂತ ಹೇಳ್ತಿದ್ರು ಸರ್. ಅವರೇ ಹೇಳಿದ್ರು ಸರ್. ಡಾಕ್ಟರ್ಸ್, ಇಬ್ರು ಡಾಕ್ಟರ್ಸ್ ಅವ್ರಿಗೆ ಹೇಳಿದ್ರ? ಇಬ್ರು ಡಾಕ್ಟರ್ಸ್ ಅದೇ ಥರ ಹೇಳಿದ್ರು. ಆಪರೇಷನ್ ಏನೋ ಮಾಡ್ತೀವಿ, ಗ್ಯಾರಂಟಿ ಇರಲ್ಲ, ಬಟ್ ಲೈಫ್ ಟೈಮ್ ಅದು ಹಂಗೆ ಇರುತ್ತೆ ಅಂತ ಹೇಳಿದ್ರು ಸರ್. ಜೀವನ ಪೂರ್ತಿ? ಹ್ಞೂ ಸರ್. ಏನೇನು ಸಮಸ್ಯೆ ಇತ್ತು ನಿಮ್ಗೆ? ನೋವು ಅಂದ್ರೆ? ನೋವು ಅಂದ್ರೆ ಸರ್, ಇಲ್ಲಿ ಸೊಂಟದಿಂದ ಇಲ್ಲಿ ಪಾದ ಹೆಬ್ಬೆರಳುವರೆಗೂ ಸಿಕ್ಕಾಪಟ್ಟೆ ಸೆಳೆತ, ಪೇಯ್ನು, ಸಿಕ್ಕಾಪಟ್ಟೆ 1 ವರ್ಷ ಸಿಕ್ಕಾಪಟ್ಟೆ ನೋವು. ಅಂದ್ರೆ ನಿಮ್ಗೆ ಏನು ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ವಾ? ಕೆಲಸ ಮಾಡಕ್ಕೆ ಆಗ್ತಿಲ್ಲ ಸರ್. ಒಂದು 30 ಸೆಕೆಂಡ್ ಒಂದು ನಿಮಿಷನೂ ನಿಂತ್ಕೊಳಕ್ ಆಗ್ತಿಲ್ಲ ಸರ್. ಈ ತರ ಈಗ ನಿಂತಿರಂಗೆ? ಈಗ ಆಲ್ರೆಡಿ 2 ನಿಮಿಷ ಆಯ್ತು ಸರ್. ಈ ತರ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ. ಇಲ್ಲಿ ಟ್ರೀಟ್ಮೆಂಟ್ ಆಮೇಲಿಂದ ಪರವಾಗಿಲ್ಲ ಸರ್ ಇವಾಗ. ಏನೇನ್ ಇಲ್ಲಿ ಯಾರು ಹೇಳಿದ್ರು ನಿಮ್ಗೆ? ಹೆಂಗ್ ಗೊತ್ತಾಯ್ತು ಆಯುರ್ಮಂಟಮ್? ಇಲ್ಲಿ ನಮ್ಮ ಫ್ರೆಂಡ್ ಅವರೊಬ್ರು ಟ್ರೀಟ್ಮೆಂಟ್ ತಗೊಂಡಿದ್ರು ಸರ್. ಅದರಿಂದ ಹೇಳಿದ್ರು. ಯಾರು ನಿಮ್ಮ ಸ್ನೇಹಿತರ ಹೆಸರು? ಇಲ್ಲಿ ವೆಂಕಟೇಶ್ ಅಣ್ಣ ಬೆಂಗಳೂರಿಂದ. ಅವ್ರಿಗೆ ಏನಾಗಿತ್ತು? ಅವರು ಡಿಸ್ಕ್ ಪ್ರಾಬ್ಲಮ್ ಇತ್ತು ಸರ್. ಅವ್ರ ಫ್ರೆಂಡಿಗೆ ಆ ಥರ ಆಗಿತ್ತಂತೆ. ಅವರು ತೋರಿಸ್ಕೊಂಡು ರೆಡಿ ಆಗಿದ್ರು ಸರ್. ಪೂರ್ತಿ ಗುಣವಾಗಿದ್ದಾರೆ. ಮತ್ತೆ ಯೂಟ್ಯೂಬಲ್ಲಿ ವಿಡಿಯೋ ಎಲ್ಲ ನೋಡ್ತಿದ್ರು ಸರ್. ಪೇಷಂಟ್ ಎಲ್ಲ ಅವರೇ ರಿವ್ಯೂ ಕೊಡ್ತಿದ್ರಲ್ಲ ಸರ್. ಅದರಿಂದ ನೋಡ್ಕೊಂಡು ನಾವು ಇಲ್ಲಿ ಬಂದು ಸಹಾಯ ಮಾಡೋದು. ಈಗ ನೀವು ರಿವ್ಯೂ ಕೊಡ್ತಾ ಇದ್ದಾಗೆ ಬೇರೆ ಪೇಷಂಟ್ ರಿವ್ಯೂ ನೋಡಿದ್ದೀರಾ? ಅಂದ್ರೆ ನೀವು ಎಲ್ಲೆಲ್ಲಿ ಎಷ್ಟು ಕಡೆ ಓಡಾಡಿದ್ರಿ 1 ವರ್ಷದಲ್ಲಿ? ಸರ್ 1 ವರ್ಷದಲ್ಲಿ ಒಂದು 8 ಹಾಸ್ಪಿಟ್ಲ್ ಹೋಯ್ದಿ ಸರ್. ನಾಟಿ ಔಷಧಿ ಎಲ್ಲ ತಗೊಂಡಿದ್ದೆ, ಹೊಟ್ಟೆಲ್ಲ ಹಾಕ್ಸಿದ್ದೆ ಸರ್ ಸೊಂಟಕ್ಕೆ. ಆಮೇಲೆ ಫಿಸಿಯೋಥೆರಪಿ ಎಲ್ಲ ಮಾಡಿಸಿದ್ದೆ, ಎಕ್ಸರ್ಸೈಸ್ ಎಲ್ಲ ಮಾಡಿದ್ದೆ ಸರ್. ಏನೂ ಕಮ್ಮಿನೇ ಆಗಿಲ್ಲ. ಒಂಚೂರು ಕಮ್ಮಿ ಆಗ್ಲಿಲ್ವಾ? ಕಮ್ಮಿ ಆಗಿಲ್ವಾ ಸರ್. ದಿನೇ ಜಾಸ್ತಿ ಆಗೋದು. ಗಾಡೀಲಿ ಏನೋ ಓಡಾಡಿದ್ರೆ ಸ್ವಲ್ಪ ಜಾಸ್ತಿ ಪೇನ್ ಆಗೋದು. ಹೇಗಿತ್ತು ನಿಮ್ಮ ಮನಸ್ಸಿನ ಅವಸ್ಥೆ ಈ 1.5 ವರ್ಷ? ಸಿಕ್ಕಾಪಟ್ಟೆ ನರಕ ಅನುಭವಿಸ್ದಂಗೆ ಆಗಿತ್ತು ಸರ್. ನೋವು ಅಂದ್ರೆ ನೋವು ಸಿಕ್ಕಾಪಟ್ಟೆ ಆಗ್ತಾನೆ ಇರಲಿಲ್ಲ ಸರ್. ಇಲ್ಲಿಗೆ ಬಂದಾಗಿದ್ದ ಪರವಾಗಿಲ್ಲ ಸರಿ, ಒಂದು 70% 75% ಅಂತೂ ಕ್ಲಿಯರ್ ಆಗಿದೆ. ಇನ್ನೊಂದು ಸ್ವಲ್ಪ ದಿನ ರೆಸ್ಟ್ ಮಾಡಿದರೆ 100% ಕ್ಲಿಯರ್ ಆಗ್ಬೋದು ಅಂತ ನಮ್ಮ ಭರವಸೆ ಇದೆ ಸರ್. ಅಂದ್ರೆ ಇಲ್ಲಿ ಎಷ್ಟು ದಿನದ ಮುಂಚೆ ಬಂದು ಎಷ್ಟು ದಿನದಿಂದ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ? ಇಲ್ಲಿ ಫಸ್ಟ್ ಅಡ್ಮಿಷನ್ ಬಂದಾಗ 12 ಡೇಸ್ ಟ್ರೀಟ್ಮೆಂಟ್ ತಗೊಂಡಿದ್ದೆ ಸರ್. ಅದಾದ್ಮೇಲೆ 45 ಡೇಸ್ ಬೆಡ್ ರೆಸ್ಟ್ ಹೇಳಿದ್ರು. ಅದಾದ್ಮೇಲೆ ಮತ್ತೆ ಫಾಲೋ ಅಪ್ ಟ್ರೀಟ್ಮೆಂಟ್ಗೆ ಬಂದೆ ಸರ್. 3 ಡೇಸ್ ಆಯ್ತು ಅಂತ. ಅಂದ್ರೆ ಮೊದಲು 12 ದಿನದಲ್ಲಿ ಏನೇನ್ ಚಿಕಿತ್ಸೆ ತಗೊಂಡ್ರಿ ಗೊತ್ತಿದ್ಯಾ? ಏನೇನ್ ತಗೊಂಡ್ರಿ? ಮರ್ಮ ಚಿಕಿತ್ಸೆ ತಗೊಂಡಿದ್ದೆ ಸರ್. ಪಂಚಕರ್ಮ ಅದೆಲ್ಲ ತಗೊಂಡಿದ್ವಿ ಸರ್. ಅಂದ್ರೆ ಎಷ್ಟು ದಿನದಲ್ಲಿ ನಿಮ್ಗೆ 12 ದಿನದಲ್ಲಿ ಏನಾದ್ರು ಚೇತರಿಕೆ ಆಯ್ತಾ? ಅವಾಗ ಸೆಳೆತ ಎಲ್ಲ ಕಂಪ್ಲೀಟ್ ನಿಂತೋಯ್ತು 12 ದಿನದೊಳಗಡೆ. ಅವಾಗ ಹೇಗೆ ಅನಿಸ್ತು ನಿಮ್ಮ ಮನಸ್ಸಿಗೆ? ಅವಾಗ ಒಂದ್ ಸ್ವಲ್ಪ ಆರಾಮ ಅನಿಸ್ತು. ಧೈರ್ಯ ಬಂತ? ಧೈರ್ಯ ಬಂತಿದ್ರೆ ಶುರು ಹೋಗ್ತೀನಿ ಅಂತ ಧೈರ್ಯ ಬಂತು. ಆಮೇಲೆ 45 ದಿನ ಏನ್ ಮಾಡಿದ್ರಿ ಮನೆಗೆ ಹೋಗಿ? ಆದ್ಮೇಲೆ ಕಂಪ್ಲೀಟ್ ಬೆಡ್ ರೆಸ್ಟ್ ಮಾಡಿದೆ ಸರ್. ಯಾವ ತರ ರೆಸ್ಟ್ ಮಾಡಿದ್ರಿ? ಫುಲ್ ಹಾಸಿಗೆ ಮೇಲೆ ಫುಲ್ 24/7 ಮಲ್ಕೆ ಇರ್ತಿದೆ ಸರ್. ಡಿಮ್ ಯೂಸ್ ಮಾಡ್ತಿಲ್ಲ, ಮಲಗಿದ್ದೆ ಸರ್. ಯಾಕೆ ಓಡಾಡಂಗಿರ್ಲಿಲ್ವಾ? ಓಡಾಡಂಗಿರಲಿಲ್ಲ ಸರ್. ಹಾಸ್ಪಿಟ್ಲ್ ಎಲ್ಲ ಹೇಳಿದ್ರ? ಹಾಸ್ಪಿಟಲ್ ಡಾಕ್ಟರ್ ಹೇಳಿದ್ದೆ ಸರ್, ಓಡಾಡಬೇಡಿ, ಯಾವಾಗಲೂ ಬೆಡ್ ರೆಸ್ಟ್ ಮಾಡಿಲಿ ಅಂತ. ನೀವೇನ್ ಪರೀಕ್ಷೆ ಮಾಡಕ್ ಹೋಗಿಲ್ವಾ? ಮತ್ತೆ ನೋವು ಬರುತ್ತೆ ಏನು ಅಂತ ಹೇಳಿ 45 ದಿನದಲ್ಲಿ? ಆ ಥರ ಏನು ಮಾಡಕ್ ಹೋಗಿಲ್ಲ ಸರ್. ನಾವು ಅದೇನು ಡಾಕ್ಟರ್ ಏನ್ ಹೇಳಿದ್ರೆ ಅದೇ ತರ ಟ್ರೀಟ್ಮೆಂಟ್ ತಗೊಂತ ಈ 45 ದಿನ ಹೀಗೆ ಔಷಧಿ ತಗೋತಾ ಇದ್ರೆ ಏನಾದ್ರು ಹಚ್ಕೋತಾ ಇದ್ರ? ಸರ್ ಆಯಿಲ್ ಕೊಟ್ಟಿದ್ರು, ಆಯಿಲ್ ಹಚ್ಕೊಂಡು ಡೈಲಿ ಸ್ನಾನ ಮಾಡ್ತಿದ್ದೆ. ಮತ್ತೆ ಟ್ಯಾಬ್ಲೆಟ್ ಅದು. ಅವಾಗ ನೋವು ಬರೋದು ಹೋಗೋದು ಆತರ ಆಗ್ತಾ ಇತ್ತ? ಅವಾಗ ಒಂದ್ ಸ್ವಲ್ಪ ಹೋಗೋದು ಬರೋದು ಆಗ್ತಾ ಇತ್ತು. ಮೊದ್ಲಿನ ತರ ಅಷ್ಟೊಂದು ಕಾಣ್ತಿರ್ಲಿಲ್ಲ. ಈಗ ಎಷ್ಟು ದಿನ ಆದ್ಮೇಲೆ ಬಂದಿದ್ದೀರಾ? ಈಗ
45 ಡೇಸ್ ಆದ್ಮೇಲೆ ಬಂದಿದ್ದೀನಿ ಸರ್. ಈಗ ಎಷ್ಟು ದಿನ ಟ್ರೀಟ್ಮೆಂಟ್ ಆಯ್ತು? ಈಗ 3 ಡೇಸ್ ಟ್ರೀಟ್ಮೆಂಟ್ ಆಯಿತು ಸರ್. ಈಗ ಈ 3 ದಿನದಲ್ಲಿ ಮತ್ತೆ ಏನಾದ್ರು ಬದಲಾವಣೆ ಕಾಣ್ತಾ ಇದೆಯಾ? ಹಾಂ ಸರ್, ಕಾಣ್ತಾ ಇದೆ ಸರ್. ಇವಾಗ 3 ದಿನದಿಂದ ಮೊದಲಿನಷ್ಟು ಇದ್ದಿದ್ದೇನು ಕಾಣ್ತಾ ಇಲ್ಲ. ಆರಾಮಾಗಿ ನಿಂತ್ಕೊಳ್ಳೋಕ್ಕೆ ಮತ್ತೆ ಕೂತ್ಕೊಳ್ಳೋಕೆ ಎಲ್ಲ ಆಗ್ತಿದೆ ಸರ್. ಅಂದ್ರೆ ನಿಮಗೆ ಮುಂಚೆ ಆಗ್ತಾ ಇರ್ಲಿಲ್ಲ ಕುತ್ಕೊಳ್ಳೋಕೆ, ನಿಂತ್ಕೊಳ್ಳೋಕೆ, ನಡೆಯೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗೋದು. ನಡೆದ್ರೆ ಸಾಕು ಇಲ್ಲಿ ಬ್ಯಾಕಲ್ಲಿ ಪೇನ್ ಬರೋದು. ಈಗ ಆ ಥರ ಬ್ಯಾಕಲ್ಲಿ ಏನು ಪೇನ್ ಬರ್ತಾ ಇಲ್ಲ. ಈಗ ನಿಮಗೆ ಎಷ್ಟೊತ್ತು ನಿಂತಿದ್ರೆ ಈಗ ನೋವು ಕಾಣ್ತಾ ಇದೆಯಾ? ಈಗ ಎಲ್ಲೂ ಕಾಣ್ತಾ ಇಲ್ಲ ಸರ್. ಒಂದ್ಸಲಿ ನಡೆದು ತೋರಿಸ್ತೀರಾ ನಡೀತಾ ಫಾಸ್ಟ್ ಆಗಿ? ಬನ್ನಿ, ಕೈ ಕಾಲೆಲ್ಲ ಬೀಸ್ಕೊಂಡ್ ಬನ್ನಿ ನೋಡೋದ. ಮೇಲೆಲ್ಲ ಎತ್ಕೊಂಡು ಮೇಲೆ ನಿಂತ್ಕೋತೀರಾ? ಬಗ್ ತೋರಿಸ್ತೀರಾ ಒಂದ್ಸಲಿ ನಿಧಾನಕ್ಕೆ? ಬಗ್ಗಿ ನಿಧಾನಕ್ಕೆ ಎದಳಿ. ಇಷ್ಟ ಆಗ್ತಾ ಇತ್ತ ಬಗ್ಗಕ್ಕೆ ನಿಮಗೆ? ಸರ್, ಬಗ್ಗಿರೆ ಪೇನ್ ಬರೋದು ಸರ್. ಬಗ್ಗರ ಪೇನ್ ಬರ್ತಾ ಇತ್ತ? ಈಗ ಪೇನ್ ಇದೆಯಾ? ಈಗ ಪೇನ್ ಆಗ್ತಿಲ್ಲ. ಏನ್ ಅನಿಸ್ತಾ ಇಲ್ಲ ನಿಮಗೆ? ಏನ್ ಅನಿಸ್ತಾ ಇದೆ ಈಗ ಆಯುರ್ಮಠಂ ಬಗ್ಗೆ? ಆಯುರ್ಮಠಂ ಬಂದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಸರ್. ಹೇಳ್ಬೇಕಂದ್ರೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಎಲ್ಲೂ ಈ ತರ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅನ್ಸುತ್ತೆ. ವರ್ಮ ಚಿಕಿತ್ಸೆ ಎಂಬುದು ತುಂಬಾ ಫೇವರೇಟ್ ಆಗಿದೆ ಇಲ್ಲಿ. ಅದು ಆ ಟ್ರೀಟ್ಮೆಂಟ್ ಇಂದ ಯಾವುದೇ ತರ ಪ್ರಾಬ್ಲಮ್ ಇದ್ರೂ ಇಲ್ಲಿ ಕ್ಲಿಯರ್ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಸರ್. ನಂಬಿಕೆ ಬಂದಿದೆ ಈಗ ನಿಮಗೆ? ಬಂದಿದೆ ಸರ್. ಈ ತರ ಪ್ರಾಬ್ಲಮ್ ಇರೋರು ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ಗುಣ ಆಗ್ತಾರೆ ಎಂಬುದು ನನ್ನ ನಂಬಿಕೆ ಹೇಳ್ತೇನೆ. ನಂಬಿಕೆ ಇದೆ. ಸೊ ಈಗ ನಿಮ್ಮಂತ ಯುವಕರು ನಿಮಗೆ ಈಗ ಜೀವನನ ಶುರು ಮಾಡಿರೋರಿಗೆ ಈ ತರ ಸಮಸ್ಯೆ ಬಂದ್ರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ತರ ಸಮಸ್ಯೆ ಬಂದವ್ರಿಗೆ ಹೇಳೋದು ಅಂದ್ರೆ, ಇವಾಗ ನೀವು ಇಂಗ್ಲಿಷ್ ಮೆಡಿಸಿನ್ ಅಂತ ಹೋದ್ರೆ ಅಲ್ಲಿ ಸರ್ಜರಿ ಒಂದೇ ಆಪ್ಷನ್ ಇರೋದು. ಆ ಸರ್ಜರಿ ಮಾಡ್ಕೊಂಡ್ರೆ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾರೆ. ಅದ್ರ ಬದಲು ಇಲ್ಲಿ ಆಯುರ್ಮಠಂ ಬಂದು ಒಂದ್ಸಲಿ ತೋರಿಸಿದ್ರೆ